ನಮಸ್ತೆ. 11/4/2026 ಶನಿವಾರ. ಇವತ್ತಿನ ನವಮಿ ತಿಥಿ. ನವಮಿಯಲ್ಲಿ ರಾತ್ರಿ 12:37 ನವಮಿಯಲ್ಲಿ ಪೂಜಾ ಕಾರ್ಯ ಮಾಡೋಕ್ಕೆ ತಕ್ಕಂತೆ ಒಳ್ಳೆಯ ದಿನ. ಆನಂತರ ಬರೋದು ದಶಮಿ. ಇವತ್ತಿನ ರಾಹು ಕಾಲ 9:15 10:48, ಯಮಗಂಡ ಕಾಲ ಮಧ್ಯಾಹ್ನ 1:54 3:26. ಇವತ್ತಿನ ನಕ್ಷತ್ರ ಉತ್ತರಾಷಾಢ ಮಧ್ಯಾಹ್ನ 1:39 ಉತ್ತರಾಷಾಢ ನಕ್ಷತ್ರ ಸರಿಯಾದ ಒಳ್ಳೆಯ ನಕ್ಷತ್ರವೇ, ಶುಭ ನಕ್ಷತ್ರವೇ. ಆದರೂ ಆರೋಗ್ಯದಲ್ಲಿ ಕ್ಷೀಣಿಸಿರುವವರು, ಅಂದರೆ ಸ್ವಲ್ಪ ದೋಷ ಇರುವವರು ಎಚ್ಚರ ವಹಿಸಬೇಕಾಗಿರುವ ದಿನವಿದು, ಗಮನ ಕೊಟ್ಕೊಳ್ಳಿ. ಆನಂತರ ಬರೋದು ಶ್ರವಣ ನಕ್ಷತ್ರ. ಈ ಶ್ರವಣ ನಕ್ಷತ್ರ ಮಧ್ಯಾಹ್ನ 1:39 ಮೇಲೆ ದಿನ ಪೂರ್ತಿ ಇರುತ್ತದೆ. ಅದು ಅನುಕೂಲ, ಕಾರ್ಯಲಾಭವಿದೆ. ಆದರೂ ನವಮಿ ರಾತ್ರಿ 12:37 ಇರೋದರಿಂದ ಆನಂತರನೇ ಶುಭವಾಗಿರುತ್ತದೆ ಶುಭ ಕಾರ್ಯಗಳಿಗೆ. ಆದ್ದರಿಂದ ಈ ದಿನದಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಳ್ಳಿ. ನವಮಿಯಲ್ಲಿ ನವಗ್ರಹ ಶಾಂತಿ ಮಾಡ್ಬೋದು, ಪೂಜೆಗಳು ಮಾಡ್ಕೋಬೋದು. ಮುಹೂರ್ತ ಕಾರ್ಯಗಳಿಗೂ ಮನೆಗೆ ಬೇರೆ ಏನಾದ್ರು ಪಾಯ ಹಾಕುವಂಥದ್ದು ಖಂಡಿತವಾಗಿ ಇಲ್ಲ. ಇವತ್ತು ದಿನ ಪೂರ್ತಿ ಮಕರ ರಾಶಿ ಇದೆ. ಬೆಳಿಗ್ಗೆ 6:10 7:10 ಉತ್ತರಾಷಾಢ ನಕ್ಷತ್ರ 3ನೇ ಪಾದ. 1-2 ಪಾದಗಳು ಎಲ್ಲಿ ಹೋಯಿತು ಅಂದರೆ ಅದು ಹಿಂದಿನ ದಿನವೇ ಹೋಯಿತು. 7:10 ಮೇಲೆ ಮಧ್ಯಾಹ್ನ 1:39 ಉತ್ತರಾಷಾಢ ನಕ್ಷತ್ರ 4ನೇ ಪಾದ. ಮಧ್ಯಾಹ್ನ 1:39 ಮೇಲೆ ರಾತ್ರಿ 8:07 ಶ್ರವಣ ನಕ್ಷತ್ರ ಬಂದಿದೆ. ಹಾಗಾಗಿ ಮಧ್ಯಾಹ್ನ 1:39 ಉತ್ತರಾಷಾಢ ನಕ್ಷತ್ರ ಫಿನಿಶ್ ಆಗುತ್ತದೆ, ಮುಗಿದೋಗುತ್ತದೆ. 1:39 ಮೇಲೆ ರಾತ್ರಿ 8:07 ಶ್ರವಣ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 2:32 ಶ್ರವಣ ನಕ್ಷತ್ರ 2ನೇ ಪಾದ. ರಾತ್ರಿ 2:32 ಮೇಲೆ ಶ್ರವಣ ನಕ್ಷತ್ರದ 3ನೇ ಪಾದ ಬರುತ್ತದೆ. ಹಾಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಕ್ಷತ್ರದವರು ಸ್ವಲ್ಪ ಪೂಜೆಗಳು ಮಾಡ್ಕೊಳ್ಳಿ. ಶಾಂತಿ ಏನೂ ಬೇಕಾಗಿಲ್ಲ, ಪೂಜೆಗಳು ಮಾಡ್ಕೋಬೋದು. ಯಾಕೆಂತಂದರೆ ಅಷ್ಟೊಂದು ದೋಷದ ದಿನವಲ್ಲ ಇದು. ಆರೋಗ್ಯದಲ್ಲಿ ಕ್ಷೀಣಿಸಿರುವವ್ರನ್ನ ಮಾತ್ರ ಸ್ವಲ್ಪ ಗಮನ ಕೊಡಿ, ಹಿರಿಯರನ್ನ. ಈಗ 100% ಶುಭ ಸಮಯಗಳನ್ನ ನೋಡೋಣ. ಇವತ್ತಿನ ದಿನದಲ್ಲಿ ಅಂತಂದರೆ ನಾನು ಫಸ್ಟ್ ಹೇಳಿದಂತೆ ಆರೋಗ್ಯದಲ್ಲಿ ಮಾತ್ರ ಗಮನ ಕೊಡಬೇಕು ಕೆಲವರಿಗೆ. ಬೇರೆ ರೀತಿ ಇವತ್ತು ಶುಭ ದಿನ. ಇವತ್ತು ಬೆಳಿಗ್ಗೆ 7:51 9:13 ಒಂದು 100% ಶುಭ ದಿನ, ಶುಭ ಸಮಯ. 10:50 ಮೇಲೆ ಮಧ್ಯಾಹ್ನ 1:52 ಶುಭವಾಗಿದೆ. ಮಧ್ಯಾಹ್ನ 3:28 ಮೇಲೆ ಸಂಜೆ 5:53 ಶುಭವಾಗಿದೆ. ಸಂಜೆ 7:39 ಮೇಲೆ ರಾತ್ರಿ 1:02 ಶುಭವಾಗಿದೆ. ಅದೇ ಥರ ರಾತ್ರಿ 2:59 ಮೇಲೆ ಶುಭವಾಗಿದೆ. ಈಗ 100% ಅಶುಭ ಸಮಯನ ನೋಡೋಣ. 6:10 6:23 ಇದು ಮೃತ್ಯು. 6:10 6:59 ಇದು ದುರ್ಮುಹೂರ್ತ. ಹಾಗಾಗಿ ಮೃತ್ಯು ದುರ್ಮುಹೂರ್ತ 2 ಕೂಡಿರೋದರಿಂದ ವಯಸ್ಸಾದವರು, ಅದು ಅಲ್ಲದೆ ಇವತ್ತನ್ನು ನಾವು ಹೇಳಿರುವಂಥ ನಕ್ಷತ್ರದವರು ಇವರನ್ನು ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಅಂತಂದರೆ ಭಯಪಡುವಂಥದ್ದು ಅಲ್ಲ ಅಂತಂದರೂ ಖಂಡಿತವಾಗಿ ಕೇರ್ ತಗೋಬೇಕು. ಅಂದರೆ ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರದವರು ಒಂದು ಅರ್ಚನೆ ಮಾಡ್ಬೋದು, ಧ್ಯಾನ ಮಾಡ್ಕೋಬೋದು, ಮನಸ್ಸನ್ನು ನಿರ್ಮಲವಾಗಿ ಇಟ್ಕೋಬೋದು. ಇದೆಲ್ಲ ಉಪಯೋಗ ಆಗುತ್ತದೆ. ಇದೇ ದುರ್ಮುಹೂರ್ತ 6:59 ಮೇಲೆ 7:49 ಇದೆ. ಹಂಗಾಗಿ ಇವತ್ತು ಬೆಳಿಗ್ಗೆಯಿಂದ 7:49 ಸಮಯ ಉತ್ತಮವಾಗಿಲ್ಲ. ಸಂಜೆ 5:55 ಮೇಲೆ ರಾತ್ರಿ 7:37 ಅಂದರೆ ಸಂಜೆವರೆಗೂ ಇದು ನಕ್ಷತ್ರ ವಿಷಘಟ್ಟಿಕಾ ಕಾಲ. ಆನಂತರ ರಾತ್ರಿ 1:04 ಮೇಲೆ ರಾತ್ರಿ 2:57 ಮೃತ್ಯು. ಇದೆಲ್ಲ ಕಾರ್ಯಗಳನ್ನ ಅವಾಯ್ಡ್ ಮಾಡಿ. ಅದರಲ್ಲೂ ಬೆಳಿಗ್ಗೆ 6:10 7:49 ಅಪಾಯಕಾರಿ ಸಮಯವಾಗಿದೆ. ಎಚ್ಚರ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.